ಇದೆ ಅನಿಸುತ್ತೆ. ಈ ಥರ ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪುರಂ ಅಂತೇಳ. ಹೇ ವಾಟ್ಸಪ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಸೀನ್ ಏನಪ್ಪ ಅಂತಂದರೆ ಪುರಂ ಸ್ಟ್ರೀಟ್ ಫುಡ್ಗೆ, ಸ್ಟ್ರೀಟ್ ಚಾಟ್ ಅಂತ ಕೂಡ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾ ಇರೋದು. ಏಯ್ ಆರನ್ ನೀನು ಈ ಥರ ಬರ್ತಾಯಿದೆ. ಈ ಸೌಂಡ್ ಕೇಳಿಸಲ್ಲ ಗುರು ಈ ರೋಡಲ್ಲಿ. ಲೆಟ್ಸ್ ಚೇಂಜ್ ದ ಟ್ಯೂನ್ ಬೆಬ್ಬೆ. ಹೆಂಗೆ ನಮ್ಮದು ಆರನ್ನು. ಎಲ್ಲರೂ ಸೆಲೆಬ್ರಿಟಿಗಳು ಬಂದ್ಬಿಟ್ಟಿದ್ದಾರೆ, ನಾನೇ ಲೇಟು. ಇಲ್ಲಿಂದ 15-20 ನಿಮಿಷ ಅಂದ್ಕೊಳ್ಳಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾರಂತೆ. ನೋಡಬೇಕು, ಸ್ವಲ್ಪ ಲೇಟ್ ಆಗೇ ಆಗುತ್ತೆ, ಟ್ರಾಫಿಕ್ ಬೇರೆ ಇರುತ್ತೆ. ತುಂಬ ದಿನಗಳಾಗಿತ್ತು. ಸೆಕೆಂಡ್ ಲಾಕ್ಡೌನ್ ಗ್ಯಾಪಲ್ಲಿ ಹೋಗಿದ್ದು ಸ್ಟ್ರೀಟ್ ಫುಡ್ಗೆ, ಮತ್ತು ಇವಾಗ ಹೋಗ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಎಲ್ಲ ಸಿಗುತ್ತೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಇತ್ಕಿನ ಬೇಳೆ ಸೀಸನ್ ಆಗಿರೋದ್ರಿಂದ ಇತ್ಕಿನ ಬೇಳೆ ಸಿಗುತ್ತೆ. ಮಾರ್ನಿಂಗ್ ಟೈಮು ಇರಲ್ಲ ಅನಿಸುತ್ತೆ, ಈವ್ನಿಂಗ್ ಮಾತ್ರ ಅನಿಸುತ್ತೆ ಅದು. ಹಾಗಾಗಿ ಸರಿಯಾಗಿ ಗೊತ್ತಿಲ್ಲ ನನಗೂ. ಹೋಗ್ಬಿಟ್ಟು ಏನು ಸಿಗುತ್ತೆ, ಏನು ಸ್ಪೆಷಲ್ ಇರುತ್ತೆ ಇವತ್ತು ನೋಡ್ಕೊಂಡು ತಿನ್ಕೊಂಬರೋಣ. ಓಹೋ, ಆಟೋ ಹಿಂದುಗಡೆ ಹೋದರೆ ನಾವು ಗುಣಿಯಲ್ಲಿ ಬಿಡ್ತೀವಿ, ಅವ್ರು ಬಿಡಲ್ಲ ನೋಡಿ. ಒದ್ದಾಡಬೇಕು ಹೋಗೋಕ್ಕೆ ಬರೋಕ್ಕೆಲ್ಲ. ನೀವು ಇಲ್ಲಿ 10 ಕಡೆಯಿಂದ ಬರ್ಬೋದು, ನಿಲ್ಸಂದ್ರ ಕಡೆಯಿಂದ ಬರೋದು ಅದು ರೋಡು. ಇದು ಬಂದುಬಿಟ್ಟು ಆಡ್ಗೋಡಿ ರೋಡ್ ನಾವು ಬಂದಿದ್ದು. ಇಲ್ಲಿ ಲೆಫ್ಟ್ ಹೋದರೆ KR ಮಾರ್ಕೆಟು, ಲಾಲ್ಬಾಗ್ ಸರ್ಕಲ್ಲು. ಸ್ಟ್ರೈಟ್ ಹೋದರೆ ವಿಧಾನಸೌಧ, ಹೆಬ್ಬಾಳ, ದೇವನಹಳ್ಳಿ ರೂಟು ಸ್ಟ್ರೈಟು. ಇದು ಒಂದು ಸರ್ಕಲ್. ಅಣ್ಣವರು ಆಗಿದೆ, ಡ್ಯೂಟಿ ಆಯ್ತು ಅನ್ಸುತ್ತೆ, ಹೋಗ್ತಾ ಇದ್ದಾರೆ. ನಮಗಿಲ್ಲಿಂದ ಸ್ಟ್ರೀಟ್ ಫುಡ್ಡು ಒಂದು 4 ಕಿಲೋಮೀಟ್ರ್ ಇರ್ಬೋದೇನೋ. ನಿಮ್ಗೆ ಇವಾಗ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ, ಹ್ಯಾಂಡ್ಲ್ ಬಾರ್ ಎಲ್ಲ ಅನ್ಕೊತೀನಿ. ಮೊನ್ನೆ ಬಿಡದಿ ಬ್ಲಾಗಲ್ಲಿ ನೀವು ನೋಡಿದಾಗ ಒಂದು ಎಕ್ಸ್ಟ್ರಾ ಅಮೌಂಟ್ ಹಾಕಿದ್ನಲ್ವ, ಅದಕ್ಕೆ ವ್ಯೂ ಚೆನ್ನಾಗಿ ಕಾಣಿಸಿಲ್ಲ ಅನ್ಕೊತೀನಿ. ನನಗೆ ಗೊತ್ತಾಯಿತು, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದೆ ಈ ವಿಡಿಯೋಗೆ. ಇದೇನಾದರೂ ಚೆನ್ನಾಗಿದ್ದರೆ ಇದೇ ಪಿಕ್ಸು. ಗ್ಲೌಸ್ ಏನು ಹಾಕಿಲ್ಲ ಗುರು. ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು JC ರೋಡು. ಈ JC ರೋಡಲ್ಲಿ ಎಲ್ಲ ಥರದ ವೆಹಿಕಲ್ಗಳಿಗೆ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಕು ಮತ್ತು ಮೋಡಿಫೈ ಮಾಡೋದಕ್ಕೆ ಎಲ್ಲ ಸಿಗುತ್ತೆ. ನಂದು ಸೀಟ್ ಆಲ್ಟ್ರೇಷನ್ ಮಾಡಿದ್ದು ಮತ್ತು 4 ಇಂಡಿಕೇಟರ್ ಫಿಟ್ ಮಾಡಿದ್ದು ಫುಲ್ ಇದೇ ರೋಡಲ್ಲೇ. ಇದೆಲ್ಲ ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗ್ಬೇಕು, ನೋಡೋಣ. ಇನ್ನೇನು ಬಂದುಬಿಟ್ವಿ, ಸ್ವಲ್ಪ ದೂರದಲ್ಲಿದ್ದೀವಿ. ಫೋನ್ ಮಾಡಬೇಕು ನಮ್ಮ ಸೆಲೆಬ್ರಿಟಿಗಳೆಲ್ಲಿದ್ದಾರೆ, ಏನು ಕತೆ ಅಂತ. ಓ ಇದೆ ಬೋ. ಹೋದ ಸತಿ ಬಂದಾಗ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದು ನೋಡ್ರಿ. ಇಲ್ಲಿಂದ ಸ್ಟಾರ್ಟಪ್ಪ. ನಿಮಗೆ ಎಷ್ಟು ಥರ ಅಡುಗೆ ಸಿಗುತ್ತೆ, ಎಷ್ಟು ಥರ ಡಿಫ್ರೆಂಟ್ ಡಿಶಸ್ ಸಿಗುತ್ತೆ ಅಂದರೆ ಇಲ್ಲಿ ಏನು ಬೇಕೆಲ್ಲ ಸಿಗುತ್ತೆ ಇಲ್ಲಿ. ಹೋಳಿಗೆಯಿಂದ, ಪಾವ್ ಭಾಜಿಯಿಂದ, ಪಾನಿಪುರಿಯಿಂದ ಇಂಥದ್ದಿಲ್ಲ ಅನ್ನಂಗೆ ಇಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ಆರಾಮಾಗಿ ಬಂದು ಬ್ಯಾಟಿಂಗ್ ಮಾಡಿ, ಗಾಡಿ ಪಾರ್ಕ್ ಮಾಡಬೇಕು ಒಳ್ಳೆ ಜಾಗದಲ್ಲಿ. ಬನ್ನಿ ಹೋಗೋಣ. ಮೊಬೈಲ್ ಮರ್ತೋಗ್ಬಿಡ್ತಾ ಇದ್ದೆ. ಬನ್ನಿ, ಏನೇನು ಸಿಗುತ್ತೆ ಎಲ್ಲ ತಿನ್ಕೊಂಬರೋಣ. ಇಲ್ಲಿಂದ ಸ್ಟಾರ್ಟು. ಬರೀ ಫೋನ್ ಮಾಡಬೇಕು ಅನ್ಸುತ್ತೆ.
ಗೋಬಿ ಮಂಚೂರಿ. ಬನ್ನಿ ಗೋಬಿ ಮಂಚೂರಿ ಹಾಕ್ಸೋಣ ಒಂದು. ಪ್ಯಾನು ತುಂಬ ನೀಟಾಗಿದೆ. ಸ್ವಲ್ಪ ಆಯಿಲ್ ಹಾಕ್ತಾ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ತಾ ಇದ್ದಾರೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ. ಹಾಂ, ವಾಟ್ರಾ. ಟೊಮೊಟೊ ಸಾಸ್, ಚಿಲ್ಲಿ ಸಾಸಾ? ಇಲ್ಲ, ಚಿಲ್ಲಿ ಪೇಸ್ಟಾ? ಏನೇನು ಮಸಾಲೆ ಹೇಳಿ ಅದು? ಅದೊಂದು ಸಾಲ್ಟ್ ಹಾಕಿದ್ದೀನಿ, ಒಂದು ಶುಗರ್ ಹಾಕಿ. ಹಾಂ, ಅಷ್ಟೇನಾ? ಸೋಯಾಬೀನ್ ಸಾಸ್, ಸೋಯಾ ಸಾಸು, ಚಿಲ್ಲಿ ಸಾಸು ಅಷ್ಟೇ. ಚಿಲ್ಲಿ ಸಾಸ್ ಬೇಡ. ಮಿಕ್ಸ್ ಆಗಿದೆ. ಏನೇನು ಗೋಬಿ ಇದೆ? ಅದೇನದು? ಬೇಬಿ ಕಾರ್ನ್? ಅದು ಇಲ್ಲ, ಇದು ಪನ್ನೀರ್ ಮಂಚೂರಿ. ಪನ್ನೀರ್ ಮಂಚೂರಿ. ಇದು ಮಶ್ರೂಮ್ ಮಂಚೂರಿ. ಮಶ್ರೂಮ್ ಮಂಚೂರಿ. ಬೇಬಿ ಕಾರ್ನ್ ಮಂಚೂರಿ ಇದೆ. ಓಕೆ. ಹೌದಾ? ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರ್. ಕೊರಿಯಾಂಡರ್. ಸ್ಪೈಸಿ ಆಗಿರೋ ಗೋಬಿ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಅನಿಸುತ್ತೆ. ಈ ಥರ ಸಾಸಲ್ಲಿ ಡಿಪ್ ಮಾಡಿ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನೀವು ವಿ ಪುರಂ ಬಂದರೆ ಒಂದು ಸತಿ ಟ್ರೈ ಮಾಡಿ. ಸಖತ್ತಾಗಿದೆ. ನೆಕ್ಸ್ಟ್ ಐಟಮ್ಗೆ ಹೋಗ್ಬಿಡೋಣ. ಇಲ್ಲಿ ಜಿಲೇಬಿ ಕೂಡ ಇದೆ. ಟೇಸ್ಟ್ ಮಾಡೋಣ ಬನ್ನಿ. ಸಖತ್ತಾಗಿದೆ. ಗೋಬಿ ದೋಸೆ ಇದು ಆಗ್ತದೆ. ಪುಡಿ ದೋಸೆ ಅವೆರಡು. ಇದು ಗೋಬಿ, ಇದು ನಾರ್ಮಲ್ ಮಸಾಲೆ ದೋಸೆ. ಮಾತಾಡ್ಸೋಕ್ಕೆ ಆಗಲ್ಲ. ಗೀ ದೋಸೆ ಅನಿಸುತ್ತೆ. ಗೀ ಮೇಲೆ ಪುಡಿ ಮೇಲೆ ಗೀ ಹಾಕ್ತಾಯಿದ್ದಾರೆ. ನಮ್ಗೆ ಎದುರ್ತಾ ಇದೆ ಬ್ರೋ. ಎಲ್ಲಿ ಆಗ್ತಾಯಿದೆ ನೀನು? ಬಟ್ಟೆಗೆಲ್ಲ ಎಕ್ಸ್ತಾ ಇದ್ದಾನೆ. ಅವರೆಕಾಳು ಹಾಕಿ ದೋಸೆ ಮಾಡಿದ್ದಾರೆ ನೋಡಿ. ಚಟ್ನಿ ಕೊಟ್ಟರು, ರೆಡ್ ಕಲರ್ ಚಟ್ನಿ ಕೊಡ್ತಾರೆ. ಅಂದರೆ ಸಾಂಬಾರು ಅನಿಸುತ್ತೆ. ಸಾಂಬಾರು ವಿತ್ ಚಟ್ನಿ. ಅವರೆಕಾಳು ದೋಸೆ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾಯಿದೆ. ವಾವ್, ಸಖತ್ತು, ಸೂಪರ್. ಗುಲಾಬ್ ಜಾಮೂನ್ ಇದೆ ಮತ್ತು ಜಿಲೇಬಿ. ಏಕೆ ಹೇ? ಹಾಂ, ಪಾಲ್ಪುವಾ. ಏನೋ ವಿಚಿತ್ರವಾಗಿದೆ ಹೆಸರು. ಓಹೋ, ಒಂದು ಪೂರಿ ಕೊಡಿ ನಮಗೆ. ಪೂರಿ ಒಂದು ತಿನ್ನೋಣ ರೀ, ಹೆಂಗಿರುತ್ತೆ ನೋಡೋಣ ಟೇಸ್ಟು. ಏನು ಭಯ? ಅದಕ್ಕೆನಾ? ಓಕೆ. ಆ ಪೂರಿಗೆ ಹಾಲು ಹಾಕಿ ಕೊಡ್ತಾರೆ. ಸೇಮ್
ದೊನ್ನೆಲ್ಲಿ ಎತ್ಕೊಬೋದು ಅಣ್ಣವರು ಹೀಗೆ ಅಣ್ಣವ್ರು ಆಗ್ತಾಯಿದ್ದಾರೆ ನೋಡಿ. ಅದ್ರ ಮೇಲೆ ಇರೋ ಕೆನೆ ಕೂಡ ಹಾಕ್ಕೊಡ್ತಾರೆ. ಹಂಗೆ ಸಖತ್ತಾಗಿದೆಯಲ್ಲ. ವಾವ್ ಬಿಡಿ ಯಪ್ಪ ಹೆಂಗಿದೆ ನೋಡಿ. ಟೇಸ್ಟ್ ಮಾಡೋಣ. ಸಗದಾಗಿದೆ. ಎರಡು ಲಸ್ಸಿ ತಗೊತಾ ಇದ್ದೀವಿ ಇಲ್ಲಿ, ಯಾಕಂದರೆ ತಿಂದಿರೋ ಜೀರ್ಣ ಆಗ್ಬೇಕಲ್ಲ ಅದಕ್ಕೆ. ಇನ್ನು ಲಸ್ಸಿ ಲಸ್ಸಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಆಗಬೇಕಂತ ನಮ್ಮೊಂದು ಹಾಕ್ಬಿಡಿ. ಥ್ಯಾಂಕ್ಸ್ ಭಯ. ಸಾಕಾಗಿದೆ. ಗಟ್ಟಿ ಮೊಸರಿಗೆ ಒಂದು ಬಾಳೆಹಣ್ಣು, ಐಸ್ ಕ್ರೀಮು, ಹಾಲು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಶುಗರ್ ಹಾಕಿದ್ದಾರೆ. ಸಕ್ಕತ್ತಾಗಿದೆ. ಹೊಟ್ಟೆನೇ ತುಂಬೈತಲ್ಲ ಗುರು ಯಪ್ಪ. ಸಾಕು. ಹಾಂ ಕನ್ನಡ ನಿಯತ್ತ. ಏನಿದೆ? Smoke ice. This is vapors. Vapors with nitrogen. ಓಕೆ. ಫ್ಲೇವರ್ಸ್ ಬರುತ್ತೆ ಇದರಲ್ಲಿ. ಏಕೆ? Nitrogen. ನೈಟ್ರೋಜನ್. ಅಷ್ಟೇನಾ? पानी नहीं पीना. ಓಕೆ. ಹಂಗೆ ಎತ್ಕೊಂತೀನಿ. ಎಲ್ಲೆಲ್ಲೋ ಹೊಗೆ ಬರುತ್ತೆ. ಸಖತ್ ಹೊಗೆ ಬರುತ್ತಲ್ಲ. ಎಷ್ಟು ಭಯ? ಆಯಿತು ಇಲ್ಲ ತಿಂದಿದ್ದು. ಬ್ಯಾಟಿಂಗು ಮಾಡಿದ್ದು ಸಾಕಾಯಿತು ಅನಿಸುತ್ತೆ. ಅಷ್ಟೇ ಒಂದು 5 ಐಟಮ್ ಟ್ರೈ ಮಾಡಿದ್ವಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಸಿಗುತ್ತೆ ನಿಮಗೆ. ನೀವು ಮಸ್ಟ್. ಏನಿದು ಬಸ್ಸದು ಕ್ಯಾಪ್ ಏನೋ ಓಪನ್ ಆಗಿಬಿಟ್ಟಿದೆ. ಏನು ಕತೆ ಇದ್ರದ್ದು? ಕ್ಲೋಸ್ ಮಾಡಿಬಿಡೋಣ. ಓಪನ್ ಆಗಿಬಿಟ್ಟಿದೆ. ಇಲ್ಲ ಇರೋದೇ ಹೆಂಗ ಡೀಸಲ್ದೆ ಅನಿಸುತ್ತೆ ಆಲ್ಮೋಸ್ಟ್. ಸಿಗ್ನಲ್ ಆಯಿತು. 1 2 3 4 5 ಸಿಗ್ನಲ್. ವೈಸರ್ ಓಪನಲ್ಲೇ ಇಟ್ಟಿದ್ದೀನಿ. ಸೌಂಡ್ ಎಲ್ಲ ಕ್ಯಾಪ್ಚರ್ ಜಾಸ್ತಿ ಆಗ್ತಾ ಇರುತ್ತೆ ಅನಿಸುತ್ತೆ. 4 3 2 1 ಶೆಲ್ ಯು ಗೋ ನೌ ಮ್ಯಾಮ್? ಓಕೆ. ಹಿಂಗೆ ಟರ್ನಿಂಗ್ ಹೊಡೆದು ಬಿಡಬೇಕು. ಹಿಂದಿರ್ತಾರೆ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಸಿಂಪಲ್ ಆಗಿದೆ ಅಂದ್ಕೊತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಆ್ಯಂಡ್ ಗುಡ್ ಬೈ.